टिप्परच्या धडकेमध्ये मृत्यू झालेल्या महिला पौर कर्मचारी अवक्का कोलकार यांना श्रद्धांजली वाहण्यासाठी बेळगावी सिटी कॉर्पोरेशन येथे शोकसभा आयोजित करण्यात आली. अलीकडेच कर्तव्यावर असताना टिप्परच्या धडकेत अवक्का कोलकार यांचा मृत्यू झाला होता. या पार्श्वभूमीवर महापौर प्रीती कामकर यांच्या अध्यक्षतेखाली शोकसभा घेण्यात आली. यावेळी त्यांच्या आत्म्यास शांती लाभावी म्हणून 2 मिनिटे मौन पाळण्यात आले. महापौर प्रीती कामकर यांनी दुःख व्यक्त करत सांगितले की पौर कर्मचाऱ्यांमुळे शहर स्वच्छ आणि सुंदर राहते. ಎಲ್ರಿಗೂ ನಮಸ್ಕಾರ. ನಮ್ಮ ಮಹಾಪೌರರು ಇವತ್ತು PK ಅವ್ರಿಗೇನು ನಿಧನ ವಾರ್ತೆ ನಾನು ಭೇಟಿಯಾಗಿ ಬಂದೆ. ಅವ್ರಿಗೆ ಹೋಗಿ ಅವ್ರ ಮಕ್ಕಳು ನೋಡಿ ಬಹಳ ದುಃಖ ಅನ್ಸಿತ್ತು. 2 ಮಕ್ಕಳು, ಒಬ್ಬರು ಹೆಣ್ಮಗಳು ಇದ್ದಾಳೆ. ಬಹಳ ದುಃಖ ಅನ್ಸಿತ್ತು ಅವ್ರನ್ನ ನೋಡಿ. ಅವ್ರ ಕೆಲಸದಲ್ಲಿದ್ದಾಗ ಅವ್ರಿಗೆ ಅಕಸ್ಮಾತ್ವಾಗಿ ಆಕ್ಸಿಡೆಂಟ್ ಆಯಿತು. ಅದನ್ನ ದುಃಖ ನನಗೂ ನೋಡೋಕ್ಕಾಗಲಿಲ್ಲ. ನಮ್ಮ ಪೌರ ಕಾರ್ಮಿಕರು ಅವರಿದ್ರೇನೆ ನಮ್ಮ ಎಲ್ಲ ನಗರ ಸ್ವಚ್ಛತೆ ಆಗಿರ್ತದ. ನಾವು ಅವ್ರ ದುಃಖದಲ್ಲಿ ಭಾಗಿಯಾಗೋಣ. ಹಾಗೆ ಅವರ ಕುಟುಂಬಕ್ಕೆ ಆ ದೇವರು ಆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಆಯುಕ್ತರು ಹೇಳಿದ್ರು, ಉಪಮಹಾಪೌರು ಕೂಡ ಹೇಳಿದ್ರು, ನಮ್ಮ ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಏನು ಸೌಲಭ್ಯಗಳು ಬೇಕು ಅದನ್ನೆಲ್ಲ ನಾವು ಆಯುಕ್ತರು, ಉಪಮಹಾಪೌರು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. महानगरपालिकेचे आयुक्त कार्तिक एम यांनी सांगितले की मृतांच्या कुटुंबाला आवश्यक ती मदत महापालिकेकडून दिली जाईल. ಅತ್ಯಂತ ದುಃಖದ ಒಂದು ಸಂಗತಿ. ಆ ಒಂದು ದಿನ ಆ ತಾಯಿ ರೋಡಲ್ಲಿ ಈಗ ಕಸರನ್ನ ಗೂಡಿಸೋ ಸಂದರ್ಭದಲ್ಲಿ ಹಿಂದೆಯಿಂದ ಒಂದು ಮಿನಿವ್ಯಾನ್ ಹೊಡೆದು ಅಲ್ಲೇ ಅವರು ಮೃತಪಟ್ಟಿರುತ್ತಾರೆ. ಈ ಒಂದು ಇದರಲ್ಲಿ ಒಂದೇನಂದ್ರೆ, ಈಗ ಕಾರ್ಪೊರೇಷನ್ ವತಿಯಿಂದನೂ ಕೂಡ ನಾವೇನು ಅವರಿಗೆ ಅವ್ರ ಕುಟುಂಬಕ್ಕೆ ಏನು ಸೌಲಭ್ಯಗಳು ಕೊಡಬೇಕಾಗತ್ತೆ ಅದನ್ನ ತುರ್ತಾಗಿ ನೆಕ್ಸ್ಟ್ ಕ್ರಮ ಕೂಡ ವಹಿಸ್ತಿದ್ವಿ. ಮುಂದುವರೆದವ್ರಿಗೆ ಅವ್ರ ಮಕ್ಕಳಿಗೆ ಏನು ಕಂಪಲ್ಸರಿ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅವ್ರಿಗೆ ದೊರೆತಕ್ಕಂತ ಫೈನಾನ್ಷಿಯಲ್ ಬೆನಿಫಿಟ್ಸ್ ಆಗಿರ್ಬೋದು, ಅವೆಲ್ಲ ಕೂಡ ಇಮಿಡಿಯೇಟ್ ಆಗಿ ಪ್ರೋಸೆಸ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಇನ್ನ ಏನಂದ್ರೆ, ಈ ಒಂದು ನಗರವನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈ ನಮ್ಮ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಇದು ಪ್ರತಿಯೊಬ್ರು ಕೂಡ ಒಪ್ಕೋಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸುರಕ್ಷಿತವಾಗಿ ಅವರು ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಕೂಡ ಈಗ ಆಲ್ರೆಡಿ ಕಾರ್ಪೊರೇಷನ್ ಇಂದ ನಾವು ಏನು ಕೆಲವೊಂದು ಕ್ರಮಗಳನ್ನ ತೆಗೆದುಕೊತಿದ್ವಿ. ಈ ಹಿಂದೆ ನಾವು ಏನು ರೇಡಿಯಂ ಜಾಕೆಟ್ ಕೊಟ್ಟಿರಬಹುದು, ಇಂಥ ಒಂದು ಉಪಕರಣಗಳನ್ನ ಎಲ್ಲರೂ ಕೂಡ ಕಂಪಲ್ಸರಿ ಫೀಲ್ಡ್ ಅಲ್ಲಿ ಹಾಕೊಂಡು ಮಾಡ್ತಾ ಇದಾರೆ. ಆದ್ರೂ ಕೂಡ ಇನ್ನ ಒಂದ್ ಸ್ವಲ್ಪ ಹೆಚ್ಚು ಅದನ್ನ ನಿಗಾ ವಹಿಸಿ ನಮ್ಮ ಸ್ಟಾಫ್ ಕೂಡ ಅದನ್ನ ನೋಡ್ಕೋಬೇಕಾಗತ್ತೆ. ಅದನ್ನು ಕೂಡ ನಾವು ಆಲ್ರೆಡಿ ಈ ಹಿಂದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇ ರೀತಿ ಒಂದ್ ಸೇಫ್ಟಿ ಪರ್ಪಸ್ ಆಗಿ ನಮ್ಮ ಒಂದು ಪೌರ ಕಾರ್ಮಿಕರಿಗೆ ಏನು ಒಂದು ಕಾರ್ಯಾಗಾರ ರೀತಿ ಒಂದು ಟ್ರೈನಿಂಗ್ ಕೊಡೋದಾಗ್ಲಿ, ಅವರು ಒಂದು ಮೆಂಟಲ್ ಎಬಿಲಿಟಿ, ಮೆಂಟಲ್ ಸ್ಟೇಬಲ್ನೆಸ್ಗೋಸ್ಕರ ಸೈಕಾಲಜಿಸ್ಟ್ ನ ಕರೆಸಿ ಈಗ ಈ ಹಿಂದೆ ಒಂದು ಕಾರ್ಯಾಗಾರನ ಕೂಡ ಬಿಮ್ಸ್ ಆಸ್ಪತ್ರೆ ಅವರ ಒಟ್ಟಿಗೆ ಏನು ಕೂಡ ಮಾಡಿದ್ವಿ. ಆ ಒಂದು ಕ್ರಮಗಳ ಜೊತೆಗೆ ಇನ್ನ ಒಂದು ಹೆಚ್ಚು ಅವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂತ, ನಮಗೂ ಕೂಡ ನಮ್ಮ ನಗರವನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ತಕ್ಕಂತ ಒಂದು ಕ್ರಮಗಳಲ್ಲಿ ನಮ್ಮ ಹೆಲ್ತ್ ಸೆಕ್ಷನ್ ಅವರು ಕೂಡ ಕ್ರಮಗಳನ್ನ ವಹಿಸ್ತಾರೆ ಅಂತ ಈ ಮೂಲಕ ತಮ್ಮೆಲ್ರಿಗೂ ಹೇಳ್ಕೊಂಡು ಆ ಒಂದು ತಾಯಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊತೇನೆ. ಥ್ಯಾಂಕ್ ಯು. यावेळी सत्ताधारी पक्षाचे नेते, नगरसेवक, दलित नेते मल्लेश चौगुले, महसूल उपायुक्त तसेच इतर उपस्थित होते. नजीम बेडगेरी, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।